ವೆಲ್ಕಮ್ ಟು ವೇದ ಕಾಮರ್ಸ್ ಎಜುಕೇಷನ್. ಲಾಸ್ಟ್ ಕ್ಲಾಸ್ ನಂಬರ್ 4 ನಾವು ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರ ಮುಂದುವರೆದ ಪಾಯಿಂಟ್ಸ್ಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಪಾಯಿಂಟ್, 9th ಪಾಯಿಂಟ್, ಗೂಡ್ಸ್. ಗೂಡ್ಸ್ ರೆಫರ್ಸ್ ಟು ಮರ್ಚೆಂಟೈಸ್, commodities, products, articles or things in which a trader deals. In other words, they refers to commodities or things meant for resale. ಗೂಡ್ಸ್ ಅಂದರೆ ಸರಕುಗಳು ಅಂತ. ವ್ಯಾಪಾರದಲ್ಲಿ ಖರೀದಿ ಮಾಡಿ ಮಾರಾಟ ಮಾಡುವ ವಸ್ತುಗಳನ್ನು ನಾವು ಗೂಡ್ಸ್ ಅಂತ ಕರಿತೀವಿ. ಅಂದರೆ ವ್ಯಾಪಾರ ಮಾಡುವ ಉದ್ದೇಶದಿಂದ ಖರೀದಿಸಿ ಅಥವಾ ಉತ್ಪಾದಿಸಿ ಮಾರಾಟ ಮಾಡುವ ವಸ್ತುಗಳಾಗಿರ್ತವೆ. ಎಕ್ಸಾಂಪಲ್ಸ್ ನೋಡೋದಾದರೆ, ಸ್ಟೇಷನರಿ ಮರ್ಚೆಂಟ್ ಹತ್ರ ಯಾವ್ಯಾವ ಗೂಡ್ಸ್ ಇರ್ತವೆ ಅಂದರೆ ಬುಕ್ಸ್, ಪೆನ್, ಪೆನ್ಸಿಲ್, ಪೇಪರ್, ಇಂಕ್, ಕಂಪಾಸ್ ಇವಿಷ್ಟು ಸಹ ಸ್ಟೇಷನರಿ ಮರ್ಚೆಂಟ್ನ ಗೂಡ್ಸ್ ಆಗಿರ್ತವೆ. ಇನ್ನು ಫರ್ನಿಚರ್ ಡೀಲರ್ಸ್ ಅಂದರೆ ಫರ್ನಿಚರ್ ಮಾರೋರ ಹತ್ರ ಏನು ಗೂಡ್ಸ್ ಇರ್ತವೆ ಅಂದರೆ ಟೇಬಲ್, ಚೇರ್ಸ್, ಬೆಂಚಸ್, ಕಬೋರ್ಡ್, ಕಾರ್ಡ್ಸ್, ಟೀಫೈ ಇವಿಷ್ಟು ಸಹ ಫರ್ನಿಚರ್ ಡೀಲರ್ನ ಗೂಡ್ಸ್ ಆಗಿರ್ತವೆ. ಇನ್ನು ಕ್ಲಾತ್ಸ್ ಮರ್ಚೆಂಟ್ ಅಂದರೆ ಬಟ್ಟೆ ವ್ಯಾಪಾರಿಗಳ ಹತ್ರ, ಅವ್ರ ಹತ್ರ ಗೂಡ್ಸ್ ಯಾವುದಾಗಿರುತ್ತೆ ಅಂದರೆ ಕ್ಲಾತ್ಸ್ ಅವರ ಗೂಡ್ಸ್ ಆಗಿರ್ತವೆ. ಅಂದರೆ ವ್ಯಾಪಾರ ಮಾಡುವ ಉದ್ದೇಶದಿಂದ ಖರೀದಿಸಿ ಅಥವಾ ಉತ್ಪಾದಿಸಿ ಮಾರಾಟ ಮಾಡುವ ವಸ್ತುಗಳು ಗೂಡ್ಸ್ ಆಗಿರ್ತವೆ. ಅಂದರೆ ಆರ್ಥಿಕತೆಯಲ್ಲಿ ಉಪಯುಕ್ತತೆಯನ್ನು ಒದಗಿಸುವ ಮತ್ತು ಗ್ರಾಹಕರ ಅಗತ್ಯಗಳನ್ನು ಪೂರೈಸುವ ಭೌತಿಕ ವಸ್ತುಗಳನ್ನು ನಾವು ಗೂಡ್ಸ್ ಅಂತ ಕರಿತೀವಿ. ಒಂದು ಬಿಸ್ನೆಸ್ನಲ್ಲಿ ಇರುವಂಥ ವಸ್ತುಗಳನ್ನು ಮಾರಾಟ ಅಥವಾ ಖರೀದಿ ಮಾಡಲು ಇರುವ ವಸ್ತುಗಳನ್ನು ನಾವೇನಂತ ಕರಿತೀವಿ, ಗೂಡ್ಸ್ ಅಂತೀವಿ. ಅವು ರಾ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ವರ್ಕಿಂಗ್ ಪ್ರೋಗ್ರೆಸ್ ಆಗಿರ್ಬೋದು, ಸಮ್ಟೈಮ್ಸ್ ಫಿನಿಶ್ಡ್ ಗೂಡ್ಸ್ ಸಹ ಆಗಿರ್ಬೋದು. ಎಕ್ಸಾಂಪಲ್ ನೋಡೋದಾದರೆ ರಾ ಗೂಡ್ಸ್. ಪೇಪರ್ ತಯಾರಿಸಲು ನಮಗೆ ಕಚ್ಚಾ ವಸ್ತು ಶುಗರ್ ಕೇನ್ ಬೇಕು. ಕೇನ್ ಇದರಲ್ಲಿ ಕಚ್ಚಾ ವಸ್ತು ಆಗಿರುತ್ತೆ, ಪೇಪರು ಫಿನಿಶ್ಡ್ ಗೂಡ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಪರ್ಚೇಸಸ್. ಗೂಡ್ಸ್ ಪರ್ಚೇಸ್ಡ್ ಬೈ ಎ ಬಿಸ್ನೆಸ್ ಫಾರ್ ಪ್ರೊಡಕ್ಷನ್ ಆರ್ ಸೇಲ್ ಆರ್ ಕಾಲ್ಡ್ ಪರ್ಚೇಸಸ್. ದಿ ಪರ್ಚೇಸಸ್ ಆಫ್ ಗೂಡ್ಸ್ ಮೇ ಬಿ ಕ್ಯಾಶ್ ಪರ್ಚೇಸಸ್ ಆರ್ ಕ್ರೆಡಿಟ್ ಪರ್ಚೇಸಸ್. ದಿ ಪರ್ಚೇಸಸ್ ಆಫ್ ಗೂಡ್ಸ್ ಆರ್ ರೆಕಾರ್ಡೆಡ್ ಇನ್ ದ ಪರ್ಚೇಸಸ್ ಅಕೌಂಟ್. ಪರ್ಚೇಸಸ್ ಅಂದರೆ ಖರೀದಿಗಳು. ಅಂದರೆ ಒಂದು ಬಿಸ್ನೆಸ್ ಮಾರಾಟ ಅಥವಾ ಉತ್ಪಾದನೆಗಾಗಿ ಒಂದು ಬಿಸ್ನೆಸ್ ಖರೀದಿ ಮಾಡುವ ವಸ್ತುಗಳನ್ನು ನಾವು ಪರ್ಚೇಸಸ್ ಅಂತೀವಿ. ಪರ್ಚೇಸಸ್ಸಲ್ಲಿ 2 ಟೈಪ್ಸ್ ಬರ್ತೈತೆ. ಒಂದು ಕ್ಯಾಶ್ ಪರ್ಚೇಸಸ್, ಇನ್ನೊಂದು ಕ್ರೆಡಿಟ್ ಪರ್ಚೇಸಸ್. ಕ್ಯಾಶ್ ಪರ್ಚೇಸಸ್ ಅಂದರೆ ನಗದು ಖರೀದಿ ಅಂತೀವಿ. ಮಾಲೀಕರು ಸೇಲ್ ಮಾಡುವ ಉದ್ದೇಶದಿಂದ ಕ್ಯಾಶ್ನ ಕೊಟ್ಟು ಗೂಡ್ಸ್ಗಳನ್ನು ಖರೀದಿ ಮಾಡ್ಕೊಂಡು ಬಂದರೆ ಅದನ್ನು ಕ್ಯಾಶ್ ಪರ್ಚೇಸಸ್ ಅಂತೀವಿ. ಅಂದರೆ ಪರ್ಚೇಸ್ ಮಾಡಿದಂಥ ಗೂಡ್ಸು ಸೇಲ್ ಆಗಿರಬೇಕು, ಆಗ ಕ್ಯಾಶ್ ಪರ್ಚೇಸ್ ಆಗುತ್ತೆ. ಇನ್ನು ಕ್ರೆಡಿಟ್ ಪರ್ಚೇಸ್ ಅಂದರೆ ಕ್ಯಾಶ್ ಕೊಡದೆ ಸಾಲವಾಗಿ ಖರೀದಿ ಮಾಡಿದರೆ ಅದನ್ನು ಕ್ರೆಡಿಟ್ ಪರ್ಚೇಸ್ ಅಂತೀವಿ. ಇನ್ನು ಇದರಲ್ಲೇ ನಾವು ಪರ್ಚೇಸ್ ರಿಟರ್ನ್ನ ನೋಡ್ತಾ ಹೋಗ್ತೀವಿ. ಪರ್ಚೇಸ್ ರಿಟರ್ನ್ ಅಂದರೆ ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿರುವಂಥ ಗೂಡ್ಸ್ನ ಯಾವುದೋ ಒಂದು ಕಾರಣದಿಂದ ರಿಟರ್ನ್ ಮಾಡಿದರೆ ಅದನ್ನು ಪರ್ಚೇಸ್ ರಿಟರ್ನ್ ಅಂತೀವಿ. ಇನ್ ಕೇಸ್ ಗೂಡ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ, ವರ್ಕಿಂಗ್ ಕಂಡೀಷನ್ ಇಲ್ಲ ಅಂದರೆ ರಿಟರ್ನ್ ಮಾಡ್ತೀವಿ. ಸೊ ಅದನ್ನು ನಾವು ಪರ್ಚೇಸ್ ರಿಟರ್ನ್ ಅಂತ ಕರಿತೀವಿ. ಪರ್ಚೇಸ್ ಮಾಡಿರೋಂಥ ಗೂಡ್ಸ್ನ ನಾವು ಪರ್ಚೇಸ್ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್, ಸೇಲ್ಸ್. ಗೂಡ್ಸ್ ಸೋಲ್ಡ್ ಬೈ ಎ ಬಿಸ್ನೆಸ್ ಆರ್ ಕಾಲ್ಡ್ ಸೇಲ್ಸ್. ದಿ ಸೇಲ್ಸ್ ಆಫ್ ಗೂಡ್ಸ್ ಮೇ ಬಿ ಕ್ಯಾಶ್ ಸೇಲ್ಸ್ ಆರ್ ಕ್ರೆಡಿಟ್ ಸೇಲ್ಸ್. ದಿ ಸೇಲ್ ಆಫ್ ಗೂಡ್ಸ್ ಈಸ್ ರೆಕಾರ್ಡೆಡ್ ಇನ್ ದ ಸೇಲ್ಸ್ ಅಕೌಂಟ್. ಸೇಲ್ಸ್ ಅಂದರೆ ಮಾರಾಟ ಅಂತೀವಿ. ಒಂದು ಬಿಸ್ನೆಸ್ನಲ್ಲಿ ಮಾರುವ ವಸ್ತುಗಳನ್ನು ಸೇಲ್ಸ್ ಅಂತೀವಿ. ಒಂದು ಸೇಲ್ಸ್ ಅಂದರೆ ಒಂದು ವ್ಯಾಪಾರದಲ್ಲಿ ವ್ಯಾಪಾರಿಯು ಸರಕು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಹಣಕ್ಕೆ ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ನಾವು ಸೇಲ್ಸ್ ಅಂತ ಕರಿತೀವಿ. ಇದರಲ್ಲಿ ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್ ಬರ್ತವೆ. ಕ್ಯಾಶ್ ಸೇಲ್ಸ್ ಅಂದರೆ ಎ ಟ್ರಾನ್ಸಾಕ್ಷನ್ ವೇರ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಸೋಲ್ಡ್ ಆ್ಯಂಡ್ ಪೇಮೆಂಟ್ ಈಸ್ ರಿಸೀವ್ಡ್ ಇಮಿಡಿಯೇಟ್ಲಿ. ಅಂದರೆ ಕ್ಯಾಶ್ಗೆ ಸೇಲ್ ಮಾಡಿದರೆ ಅಥವಾ ತಂದಿರೋ ವಸ್ತುಗಳನ್ನು ಕ್ಯಾಶ್ ತಗೊಂಡು
ಅಂದರೆ ದುಡ್ಡು ತಗೊಂಡು ಮಾರಾಟ ಮಾಡಿದರೆ ಅದನ್ನು ಕ್ಯಾಶ್ ಸೇಲ್ ಅಂತ ಕರಿತೀವಿ. ಇನ್ನು ಕ್ರೆಡಿಟ್ ಸೇಲ್ಸ್ ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ವೇರ್ ಕಸ್ಟಮರ್ಸ್ ರಿಸೀವ್ ಗೂಡ್ಸ್ ಆರ್ ಸರ್ವಿಸಸ್ ಇಮಿಡಿಯೇಟ್ಲಿ ಬಟ್ ಪೇ ಅಟ್ ಎ ಶೆಡ್ಯೂಲ್ಡ್ ಲೇಟರ್ ಡೇಟ್. ಕ್ರೆಡಿಟ್ ಸೇಲ್ಸ್ ಅಂದರೆ ಸಾಲದ ಮೇಲೆ ಮಾರಾಟ, ಅಥವಾ ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ ಉದ್ರಿ ಮಾರಾಟ ಅಂತಲೇ ಹೇಳ್ಬೋದು. ಕ್ರೆಡಿಟ್ ಸೇಲ್ಸ್ ಅಂದರೆ ಸರಕು ಅಥವಾ ಸೇವೆಗಳನ್ನು ತಕ್ಷಣವೇ ಗ್ರಾಹಕರಿಗೆ ವರ್ಗಾಯಿಸುವ, ಆದರೆ ಪಾವತಿಯನ್ನು ನಂತರದ ದಿನಾಂಕದಲ್ಲಿ ಸ್ವೀಕರಿಸುವ ಮಾರಾಟದ ಪ್ರಕ್ರಿಯೆಯಾಗಿದೆ. ಅಂದರೆ ಮಾರಾಟಗಾರನು ಗ್ರಾಹಕರಿಗೆ ಹಣ ಪಾವತಿಸಲು ಸ್ವಲ್ಪ ಸಮಯಾವಕಾಶವನ್ನು ನೀಡುವ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಕಸ್ಟಮರ್ ಹತ್ರ ಪೂರ್ತಿಯಾಗಿ ಹಣ ತೆಗೆದುಕೊಳ್ಳದೆ ಸಾಲವಾಗಿ ಮಾರಾಟ ಮಾಡುವುದನ್ನು ನಾವು ಕ್ರೆಡಿಟ್ ಸೇಲ್ಸ್ ಅಂತೀವಿ. ಇದರಲ್ಲಿ ಸೇಲ್ಸ್ ರಿಟರ್ನ್ ಅಂದರೆ ಏನು ಅಂತ ನೋಡೋಣ. ಸೇಲ್ಸ್ ರಿಟರ್ನ್ ಅಂದರೆ ಕಸ್ಟಮರು ಅನ್ಸ್ಯಾಟಿಸ್ಫೈ ಅಥವಾ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆಗಿ ಓನರ್ಗೆ ರಿಟರ್ನ್ ಮಾಡಿದ್ರೆ ಅದನ್ನು ನಾವು ಸೇಲ್ಸ್ ರಿಟರ್ನ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಟಾಕ್. ಆಲ್ ದ ಗೂಡ್ಸ್ ಪರ್ಚೇಸ್ಡ್ ಬೈ ಎ ಟ್ರೇಡಿಂಗ್ ಕನ್ಸರ್ನ್ ಆರ್ ನಾಟ್ ಸೋಲ್ಡ್ ಕಂಪ್ಲೀಟ್ಲಿ ಡ್ಯೂರಿಂಗ್ ದಿ ಇಯರ್. ಸಿಮಿಲರ್ಲಿ ದಿ ರಾ ಮೆಟೀರಿಯಲ್ಸ್ ಪರ್ಚೇಸ್ಡ್ ಬೈ ಎ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಆರ್ ನಾಟ್ ಕಂಪ್ಲೀಟ್ಲಿ ಯೂಸ್ಡ್ ಡ್ಯೂರಿಂಗ್ ದಿ ಇಯರ್. ಸ್ಟಾಕ್ ಅಂದರೆ ವರ್ಷದ ಕೊನೆಯಲ್ಲಿ ಮಾರಾಟವಾಗದೆ ಉಳಿದಿರುವ ಸರಕುಗಳನ್ನು ಮತ್ತು ಬಳಸದೆ ಉಳಿದಿರುವ ಸರಕುಗಳನ್ನು ನಾವೇನಂತೀವಿ, ಸ್ಟಾಕ್ ಅಂತ ಕರಿತೀವಿ. ಸ್ಟಾಕ್ ಅಂದರೆ ನಮ್ಮ ಗೋದಾಮಿನಲ್ಲಿ ಅಂದರೆ ಗೋಡನ್ನಲ್ಲಿ ಇರುವ ವಸ್ತುಗಳು, ಸೇಲ್ ಮಾಡೋ ಉದ್ದೇಶದಿಂದ ಪರ್ಚೇಸ್ ಮಾಡ್ಕೊಂಬಂದು ಇವೇನಿರ್ತವೆ ಬಲ್ಕಲ್ಲಿ ಅಂದರೆ ದೊಡ್ಡ ಮೊತ್ತದಲ್ಲಿರ್ತವೆ. ಇವನ್ನು ಸೆಲ್ಲಿಂಗ್ ಪರ್ಪಸ್ಗಾಗಿ ಗೋಡನ್ನಲ್ಲಿ ಇರುವಂಥ ವಸ್ತುಗಳಾಗಿರ್ತವೆ. ಇವು ಬಿಸ್ನೆಸ್ನಲ್ಲಿ ಮಾರಾಟಕ್ಕಾಗಿ ಅಥವಾ ಉತ್ಪಾದನೆಗಾಗಿ ಸಂಗ್ರಹಿಸಲ್ಪಟ್ಟಿರುವ ವಸ್ತುಗಳಾಗಿರ್ತವೆ. ಒಂದು ಗೋಡನ್ನಲ್ಲಿ ಯಾವ್ಯಾವ ಥರ ಸ್ಟಾಕ್ಸ್ ಇರ್ತವೆ ಅಂತ ನೋಡ್ತಾ ಹೋಗೋಣ. ಸ್ಟಾಕ್ ಇನ್ಕ್ಲೂಡ್ಸ್ ದ ವ್ಯಾಲ್ಯೂಸ್ ಆಫ್ ರಾ ಮೆಟೀರಿಯಲ್ಸ್, ಸೆಮಿ ಫಿನಿಶ್ಡ್ ಗೂಡ್ಸ್, ಫಿನಿಶ್ಡ್ ಗೂಡ್ಸ್. ದಿ ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಈಸ್ ಕಾಲ್ಡ್ ಕ್ಲೋಸಿಂಗ್ ಸ್ಟಾಕ್. The value of stock at the beginning of the year is called opening stock. ಈಗ ರಾ ಮೆಟೀರಿಯಲ್ಸ್ ಅಂದರೆ ಕಚ್ಚಾ ವಸ್ತುಗಳು, ಮತ್ತು ಸೆಮಿ ಫಿನಿಶ್ಡ್ ಗೂಡ್ಸ್ ಅಂದರೆ ಅರ್ಧಂಬರ್ಧ ತಯಾರಾದ ವಸ್ತುಗಳು. ಫಿನಿಶ್ಡ್ ಗೂಡ್ಸ್ ಅಂದರೆ ಪೂರ್ಣ ಪ್ರಮಾಣದಲ್ಲಿ ತಯಾರಾದ ವಸ್ತುಗಳು. ಕ್ಲೋಸಿಂಗ್ ಸ್ಟಾಕ್ ಅಂದರೆ ವರ್ಷದ ಕೊನೆಯಲ್ಲಿ ಇರುವ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅಂದರೆ ವರ್ಷದ ಆರಂಭದಲ್ಲಿ ಇರುವ ಸ್ಟಾಕ್ಸ್ ಗೋಡನ್ನಲ್ಲಿ ಬಲ್ಕ್ ಅಂದರೆ ದೊಡ್ಡ ಮೊತ್ತದಲ್ಲಿ ಇರೋದ್ರಿಂದ ಗ್ರಾಹಕರ ಬೇಡಿಕೆಯನ್ನು ತಕ್ಷಣ ಅಂದರೆ ಬೇಗ ಈಡೇರಿಸಲು ಇದು ಸಹಾಯ ಆಗುತ್ತೆ. ಸ್ಟಾಕ್ಗಳಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ನ ಮೌಲ್ಯ ಜಾಸ್ತಿ ಆಗುತ್ತೆ. ಹೇಗೆ ಅಂದರೆ ಕಡಿಮೆ ಪ್ರೈಸ್ ಇದ್ದಾಗ ಗೂಡ್ಸ್ನ ಅಂದರೆ ಸರಕುಗಳನ್ನು ಪರ್ಚೇಸ್ ಮಾಡ್ಕೊಂಬಂದು ಗೋಡನ್ನಲ್ಲಿಟ್ಟು ಅದರ ವ್ಯಾಲ್ಯೂ ಜಾಸ್ತಿ ಆದಾಗ ನಾವು ಮಾರಾಟ ಮಾಡಿದ್ರೆ ಸರಕುಗಳಿಗೆ ತುಂಬಾ ಪ್ರಾಫಿಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಬಿಸ್ನೆಸ್ನ ಮೌಲ್ಯ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಪ್ರಾಫಿಟ್ಸ್ ಅಂದರೆ ದಿ ಎಕ್ಸೆಸ್ ಆಫ್ ರೆವಿನ್ಯೂಸ್ ಓವರ್ ಇಟ್ಸ್ ರಿಲೇಟೆಡ್ expenses during an accounting year is profit. Profit increases the owner's equity. ಪ್ರಾಫಿಟ್ ಅಂದ್ರೇನು? ಲಾಭ. ಒಂದು ವರ್ಷದ ಆದಾಯ ಅಂದರೆ ರೆವಿನ್ಯೂ ಏನಿರುತ್ತೆ ಅದು ಖರ್ಚುಗಳಿಗಿಂತ ಹೆಚ್ಚು ಇದ್ದರೆ ಅದನ್ನು ಪ್ರಾಫಿಟ್ ಅಂತ ಕರಿತೀವಿ. ಒಂದು ಬಿಸ್ನೆಸ್ಸು ರಾ ಮೆಟೀರಿಯಲ್ಸಿಂದ ಹಿಡಿದು ಫಿನಿಶ್ಡ್ ಗೂಡ್ಸ್ವರೆಗೂ ಎಷ್ಟು ಖರ್ಚಾಗಿರುತ್ತೋ ಅದನ್ನು ರೆವಿನ್ಯೂ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣದಲ್ಲಿ ಅದಕ್ಕೆ ಖರ್ಚುಗಳನ್ನು ಕಳೆದು ಹೆಚ್ಚುವರಿಯಾಗಿ ಬಂದಂಥ ಒಂದು ಹಣವನ್ನು ನಾವು ಲಾಭ ಅಂತ ಕರಿತೀವಿ. ಅಂದರೆ ಪ್ರಾಫಿಟ್ನ ಹೇಗೆ ಕಂಡುಹಿಡಿತೀವಿ ಅಂದರೆ ರೆವಿನ್ಯೂ ಮೈನಸ್ ಕಾಸ್ಟ್ ಅಂದರೆ ಆದಾಯದಲ್ಲಿ ಖರ್ಚುಗಳನ್ನು ಕಳೆದರೆ ನಮಗೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ಪ್ರಾಫಿಟ್ಟಿಂದ ಓನರ್ಸ್ನ ಈಕ್ವಿಟಿ ಹೆಚ್ಚುತ್ತೆ ಅಂದರೆ ಮಾಲೀಕರ ಹಕ್ಕು ಸಹ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಗೇನ್ಸ್. ಎ ಇನ್ಕಮ್ ದಟ್ ಅರೈಸಸ್ ಫ್ರಮ್ ಈವೆಂಟ್ಸ್ ಆರ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ನಾಟ್ ರೆಗ್ಯುಲರ್ ಟು ದ ಬಿಸ್ನೆಸ್ ಸಚ್ ಆಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಅಪ್ರಿಸಿಯೇಷನ್ ಇನ್ ದ ವ್ಯಾಲ್ಯೂ ಆಫ್ ಆನ್ ಅಸೆಟ್,
ಎಕ್ಸೆಟ್ರಾ. ಗೇಯ್ನ್ ಅಂದರೆ ಹೆಚ್ಚುವರಿ ಆದಾಯ ಅಂತ ಕರಿತೀವಿ. ಅಂದರೆ ಒಂದು ಬಿಸ್ನೆಸ್ನಲ್ಲಿ ನಿಯಮಿತ ಕಾರ್ಯಗಳ ಹೊರತಾಗಿ ಸಿಗುವ ಆದಾಯವನ್ನು ಗೇಯ್ನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದರೆ, ಸ್ಥಿರ ಆಸ್ತಿಗಳನ್ನು ಮಾರಿದಾಗ ಬಂದಂಥ ಲಾಭವನ್ನು ಗೇಯ್ನ್ ಅಂತ ಕರಿತೀವಿ. ಫಿಕ್ಸ್ಡ್ ಅಸೆಟ್ಸ್ ಅಂತ ನಾವೇನು ಕರಿತೀವಿ ಅಂದರೆ ಸ್ಥಿರ ಆಸ್ತಿಗಳು ಯಾವ್ಯಾವು ಅಂದರೆ ಮೆಷಿನರೀಸ್, ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್ಸ್ ಇವೆಲ್ಲ ಬಿಸ್ನೆಸ್ನಲ್ಲಿ ದೀರ್ಘಕಾಲ ಬಳಕೆಗೆ ಇರುವಂಥ ವಸ್ತುಗಳಾಗಿರ್ತವೆ. ಇವನ್ನ ನಾವು ಸೇಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಹೆಚ್ಚುವರಿಯಾಗಿ ಆದಾಯ ಬರುತ್ತೆ. ಇದನ್ನೇ ನಾವು ಗೇಯ್ನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಎಕ್ಸ್ಪೆನ್ಸಸ್. ದಿ ಕಾಸ್ಟ್ ಇನ್ಕರ್ಡ್ ಬೈ ಎ ಬಿಸ್ನೆಸ್ ಇನ್ ದ ಪ್ರೋಸೆಸ್ ಆಫ್ ಅರ್ನಿಂಗ್ ರೆವಿನ್ಯೂ ಆರ್ ನೋನ್ ಆಸ್ ಎಕ್ಸ್ಪೆನ್ಸಸ್. Generally, expenses are measured by the cost of assets consumed or services used during an accounting period. ಎಕ್ಸ್ಪೆನ್ಸಸ್ ಅಂದರೆ ಖರ್ಚುಗಳು ಅಂತ ಕರಿತೀವಿ. ಅಂದರೆ ಒಂದು ಬಿಸ್ನೆಸ್ನಲ್ಲಿ ಆಗುವಂಥ ಖರ್ಚುಗಳು. ಬಿಸ್ನೆಸ್ನಲ್ಲಿ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋದರಿಂದ ಹಿಡಿದು ಗೋಡನ್ವರೆಗೆ ಸಾಗಿಸುವಾಗ ಆಗುವಂಥ ಖರ್ಚುಗಳೇನೇನಿರ್ತಾವೋ ಅವನ್ನೇ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಹಾಗಾದರೆ ಎಕ್ಸ್ಪೆನ್ಸಸ್ ಯಾವ್ಯಾವು ಅಂತ ನೋಡೋದಾದರೆ ರೆಂಟ್, ವೇಜಸ್, ಸ್ಯಾಲರೀಸ್, ಇಂಟರೆಸ್ಟ್, ಲೈಟ್ ಆ್ಯಂಡ್ ವಾಟರ್, ಟೆಲಿಫೋನ್ ಚಾರ್ಜಸ್ ಇವಿಷ್ಟು ಸಹ ಎಕ್ಸ್ಪೆನ್ಸಸ್ ಆಗಿರ್ತವೆ. ಒಂದು ಬಿಸ್ನೆಸ್ನಲ್ಲಿ ಆದಾಯ ಗಳಿಸಲು ಮಾಡಿದ ವೆಚ್ಚಗಳನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಎಕ್ಸ್ಪೆನ್ಸಸ್ಸಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ನಾವು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿಕೊಂಡು ಬಂದು ಗೋಡನ್ವರೆಗೂ ಸಾಗಿಸೋವರೆಗೆ ಆಗುವ ಖರ್ಚುಗಳನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತೀವಿ. ಅಂದರೆ ವೆಹಿಕಲ್ ರೆಂಟ್, ಫ್ಯೂಯಲ್, ಪೆಟ್ರೋಲ್ ಖರ್ಚು, ಟ್ರಾನ್ಸ್ಪೋರ್ಟೇಷನ್ ಖರ್ಚು, ವೇಜಸ್ ಅಂದರೆ ಕಾರ್ಮಿಕರು ಕೆಲಸ ಮಾಡಿದಾಗ ನಾವು ಕೊಡೋವಂಥ ಕೂಲಿನ ನಾವು ವೇಜಸ್ ಅಂತ ಕರಿತೀವಿ. ಮ್ಯಾನುಫ್ಯಾಕ್ಚರಿಂದ ಹಿಡಿದು ಫಿನಿಶ್ಡ್ ಗೂಡ್ಸ್ ಆಗಿ ಸೇಲ್ ಆಗೋವರೆಗೂ ಆಗಿರುವ ವೆಚ್ಚಗಳನ್ನು ನಾವೇನಂತೀವಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಪರೋಕ್ಷ ವೆಚ್ಚ. ಅಂದರೆ ಉತ್ಪನ್ನವನ್ನು ತಯಾರಿಸಲು ಅಥವಾ ವ್ಯವಹಾರವನ್ನು ನಡೆಸಲು ಪರೋಕ್ಷವಾಗಿ ಆಗುವ ವೆಚ್ಚಗಳೇನಿರ್ತವೆ ಅವನ್ನೇ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇವುಗಳನ್ನು ಯಾವುದೇ ಒಂದು ಉತ್ಪನ್ನ ಅಥವಾ ಕೆಲಸಕ್ಕೆ ನೇರವಾಗಿ ಸಂಬಂಧಿಸಲು ಸಾಧ್ಯ ಆಗದಿರೋ ಅಂಥವಾಗಿರ್ತವೆ. ಎಕ್ಸಾಂಪಲ್ಸ್ ನೋಡೋದಾದರೆ ಅಂಗಡಿ ರೆಂಟ್, ಸ್ಯಾಲರೀಸ್, ಲೈಟ್ ಆ್ಯಂಡ್ ವಾಟರ್ ಬಿಲ್, ಆಫೀಸ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್, ಪೋಸ್ಟೇಜ್ ಆ್ಯಂಡ್ ಟೆಲಿಫೋನ್ ಅಂದರೆ ಅಂಚೆ ಮತ್ತು ದೂರವಾಣಿಗಳ ವೆಚ್ಚ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇವಿಷ್ಟು ಎಕ್ಸಾಂಪಲ್ಸ್ ಆಗಿರ್ತವೆ. ಅಂದರೆ ಗೂಡ್ಸ್ನ ಸೇಲ್ ಮಾಡುವಾಗ ಆಗುವ ವೆಚ್ಚಗಳನ್ನು ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತೀವಿ. ಅಂದರೆ ಕಸ್ಟಮರ್ ಗೂಡ್ಸ್ನ ಪರ್ಚೇಸ್ ಮಾಡಿಕೊಂಡಾಗ ಅವರ ಮನೆಯವರೆಗೂ ತಲುಪಿಸಲು ವೆಹಿಕಲ್ ಖರ್ಚು, ಕ್ಯಾರಿಯೇಜ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಖರ್ಚು, ಬ್ಯಾಡ್ ಡೆಟಾರ್ಸ್ ಆ್ಯಂಡ್ ಡಿಸ್ಕೌಂಟ್ ಇತ್ಯಾದಿಗಳನ್ನು ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಲಾಸ್. ದಿ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಆಫ್ ಎ ಪೀರಿಯಡ್ ಓವರ್ ಇಟ್ಸ್ ರಿಲೇಟೆಡ್ ರೆವಿನ್ಯೂಸ್ ಈಸ್ ಟರ್ಮ್ಡ್ ಆಸ್ ಲಾಸ್. It decreases owner's equity. It also refers to money or money's worth without receiving any benefit in return. ಲಾಸ್ ಅಂದರೆ ನಷ್ಟ ಅಂತ ಕರಿತೀವಿ. ಅಂದರೆ ವ್ಯವಹಾರದಲ್ಲಿ ಆದಾಯಕ್ಕಿಂತ ವೆಚ್ಚಗಳು ಹೆಚ್ಚಾದಾಗ ಅಥವಾ ಆಸ್ತಿಯ ಮೌಲ್ಯ ಕಡಿಮೆ ಆದಾಗ ಉಂಟಾಗುವ ಹಣಕಾಸಿನ ನಷ್ಟವನ್ನು ನಾವು ಲಾಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ ಕ್ಯಾಶ್ ಆರ್ ಗೂಡ್ಸ್ ಲಾಸ್ಟ್ ಬೈ ಥೆಫ್ಟ್ ಆರ್ ಫೈರ್ ಆಕ್ಸಿಡೆಂಟ್. ಇಟ್ ಆಲ್ಸೋ ಇನ್ಕ್ಲೂಡೆಡ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಅಂದರೆ ಬಿಸ್ನೆಸ್ನಲ್ಲಿ ಏನಾದರೂ ಅವಘಡಗಳು ನಡೆದಾಗ ಲೈಕ್ ಬೆಂಕಿಯಿಂದಾಗಿರ್ಬೋದು ಅಥವಾ ಪ್ರವಾಹ ಉಂಟಾಗಿ ಅಥವಾ ಕಳ್ಳತನದಿಂದ ಸರಕುಗಳಿಗೆ ಹಾನಿ ಆದರೆ ಒಂದು ಬಿಸ್ನೆಸ್ಗೆ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್ ನೋಡೋದಾದರೆ 50,000ಗೆ ಖರೀದಿಸಿದ ವಸ್ತುಗಳನ್ನು ಅನಿವಾರ್ಯವಾಗಿ 45,000ಕ್ಕೆ ಮಾರಿದರೆ ಅಲ್ಲಿ ಒಂದು ಬಿಸ್ನೆಸ್ಗೆ 5,000 ಲಾಸ್ ಆಗುತ್ತೆ. ಇನ್ಕಮ್ಗಿಂತ ವೆಚ್ಚಗಳು ಹೆಚ್ಚಾದಾಗ ಉಂಟಾಗುವ ಹಣಕಾಸಿನ ನಷ್ಟವನ್ನು ನಾವು ಲಾಸ್ ಅಂತ ಕರಿತೀವಿ. ಎಕ್ಸ್ಪೆಂಡಿಚರ್ ಅಂದರೆ ವೆಚ್ಚ ಅಂತ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಂಸ್ಥೆ ಅಥವಾ ಒಂದು ವ್ಯವಹಾರವು
ಯಾವುದೇ ಉದ್ದೇಶಕ್ಕಾಗಿ ಹಣವನ್ನು ಖರ್ಚು ಮಾಡುವುದು ಅಥವಾ ಖರ್ಚಾದ ಹಣವನ್ನು ನಾವು ಎಕ್ಸ್ಪೆಂಡಿಚರ್ ಅಂತೀವಿ. ಅಂದರೆ ಒಂದು ಬಿಸ್ನೆಸ್ಸು ಹಣ ಖರ್ಚು ಮಾಡುವುದು ಅಥವಾ ಲಯಬಿಲಿಟಿ ತೆಗೆದುಕೊಳ್ಳುವುದರ ಮೂಲಕ ಯಾವುದಾದರೂ ಒಂದು ಲಾಭ ಅಥವಾ ಸೇವೆ ಪಡೆಯುವುದನ್ನು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಾಗಿ ಹಣವನ್ನು ಖರ್ಚು ಮಾಡೋದನ್ನು ನಾವು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದರೆ ಪೇಮೆಂಟ್ ಆಫ್ ರೆಂಟ್, ಸ್ಯಾಲರಿ, ಪರ್ಚೇಸ್ ಆಫ್ ಮೆಷಿನರಿ, ಪರ್ಚೇಸ್ ಆಫ್ ಫರ್ನಿಚರ್ ಎಕ್ಸೆಟ್ರಾ. ಪೇಮೆಂಟ್ ಆಫ್ ರೆಂಟ್ ಅಂದರೆ ಬಾಡಿಗೆ ಪಾವತಿಸುವುದು, ಸ್ಯಾಲರಿ ಕೊಡುವುದು, ಮತ್ತು ಪರ್ಚೇಸ್ ಆಫ್ ಮೆಷಿನರಿ ಅಂದರೆ ಮೆಷಿನರಿಗಳನ್ನು ನಾವು ಖರೀದಿ ಮಾಡೋವಂಥದ್ದು. ಪರ್ಚೇಸ್ ಆಫ್ ಫರ್ನಿಚರ್ ಅಂದರೆ ಫರ್ನಿಚರ್ಗಳನ್ನು ಖರೀದಿ ಮಾಡುವುದು. ಇವಿಷ್ಟು ಎಕ್ಸ್ಪೆಂಡಿಚರ್ ಆಗಿರ್ತವೆ. ಎಕ್ಸ್ಪೆಂಡಿಚರ್ನಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಫಸ್ಟ್ ಒನ್ ಬಂದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಇಫ್ ದಿ ಬೆನಿಫಿಟ್ ಆಫ್ ಎಕ್ಸ್ಪೆಂಡಿಚರ್ ಈಸ್ ಎಕ್ಸಿಸ್ಟಿಂಗ್ ವಿತಿನ್ ಎ ಇಯರ್, ಇಟ್ ಈಸ್ ಟ್ರೀಟೆಡ್ ಆ್ಯಸ್ ಆ್ಯನ್ ಎಕ್ಸ್ಪೆನ್ಸ್ ಕಾಲ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಆದಾಯ ವೆಚ್ಚ ಅಂತ ಕರಿತೀವಿ. ಅಂದರೆ ಒಂದು ವ್ಯವಹಾರವು ದೈನಂದಿನ ಕಾರ್ಯಾಚರಣೆಗೆ ಮಾಡುವ ವೆಚ್ಚ. ಅಂದರೆ ವಿತಿನ್ 1 ಇಯರ್ನಲ್ಲಿ ಅಂದರೆ 1 ವರ್ಷದ ಒಳಗೆ ಮಾಡುವ ವೆಚ್ಚ ಆಗಿರುತ್ತೆ. ಇದರ ಲಾಭ 1 ವರ್ಷದ ಒಳಗೆ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್ ನೋಡೋದಾದರೆ ಸ್ಯಾಲರಿ, ರೆಂಟ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಇವಿಷ್ಟು ಸಹ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಎಕ್ಸಾಂಪಲ್ಸ್ ಆಗಿರ್ತವೆ. ಸೆಕೆಂಡ್ ಒನ್ ಬಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ದಿ ಬೆನಿಫಿಟ್ ಆಫ್ ಆ್ಯನ್ ಎಕ್ಸ್ಪೆಂಡಿಚರ್ ಲಾಸ್ಟ್ ಫಾರ್ ಮೋರ್ ದ್ಯಾನ್ ಎ ಇಯರ್. It is treated as an asset called capital expenditure, like purchase of machinery, furniture, etc. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಮೂಲಧನ ವೆಚ್ಚ ಅಂತ ಕರಿತೀವಿ. ಅಂದರೆ ದೀರ್ಘಕಾಲದ ಪ್ರಯೋಜನ ನೀಡುವ ಆಸ್ತಿಗಳನ್ನು ಖರೀದಿಸಲು ಮಾಡುವ ವೆಚ್ಚ ಆಗಿರುತ್ತೆ. ಇದರ ಲಾಭ 1 ವರ್ಷಕ್ಕಿಂತ ಹೆಚ್ಚು ಕಾಲ ಇರುತ್ತೆ. ಇದನ್ನು ನಾವು ಅಸೆಟ್ಸ್ ಆಗಿ ಪರಿಗಣಿಸಲಾಗುತ್ತೆ. ಎಕ್ಸಾಂಪಲ್ಸ್ ನೋಡೋದಾದರೆ ಮೆಷಿನರಿ, ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ವೆಹಿಕಲ್ಸ್ ಇವೆಲ್ಲ ದೀರ್ಘಕಾಲದ ಬಂಡವಾಳಗಳು. ಇವುಗಳಿಗೆ ಮಾಡುವ ವೆಚ್ಚವನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ರೆವಿನ್ಯೂ. ರೆವಿನ್ಯೂ ಈಸ್ ದ ಟೋಟಲ್ ಇನ್ಕಮ್ ಅರ್ನ್ಡ್ ಬೈ ಎ ಬಿಸ್ನೆಸ್ ಫ್ರಮ್ ಇಟ್ಸ್ ನಾರ್ಮಲ್ ಬಿಸ್ನೆಸ್ ಆಕ್ಟಿವಿಟೀಸ್ ಡ್ಯೂರಿಂಗ್ ಎ ಸ್ಪೆಸಿಫಿಕ್ ಅಕೌಂಟಿಂಗ್ ಪೀರಿಯಡ್. ರೆವಿನ್ಯೂಸ್ ಅಂದರೆ ಆದಾಯಗಳು ಅಂತ ಕರಿತೀವಿ. ಒಂದು ವ್ಯವಹಾರವು ತನ್ನ ವಸ್ತುಗಳನ್ನು ಮಾರಾಟ ಮಾಡುವುದರಿಂದ ಅಥವಾ ಸೇವೆಗಳನ್ನು ನೀಡುವುದರಿಂದ ಗಳಿಸುವ ಹಣವನ್ನು ನಾವು ರೆವಿನ್ಯೂ ಅಂತೀವಿ. ಒಂದು ನಿರ್ದಿಷ್ಟ ಲೆಕ್ಕಪತ್ರ ಅವಧಿಯಲ್ಲಿ ವ್ಯವಹಾರವು ತನ್ನ ಸಾಮಾನ್ಯ ವ್ಯವಹಾರ ಚಟುವಟಿಕೆಗಳಿಂದ ಗಳಿಸುವ ಒಟ್ಟು ಆದಾಯವನ್ನು ನಾವು ರೆವಿನ್ಯೂ ಅಂತ ಕರಿತೀವಿ. ರೆವಿನ್ಯೂ ಆ್ಯಂಡ್ ಪ್ರಾಫಿಟ್ ಎರಡೂ ಒಂದೇ ಅಲ್ಲ. ರೆವಿನ್ಯೂ ಅಂದರೆ ಆದಾಯ ಅಂದರೆ ಒಟ್ಟು ಗಳಿಕೆ. ಪ್ರಾಫಿಟ್ ಅಂದರೆ ರೆವಿನ್ಯೂ ಮೈನಸ್ ಕಾಸ್ಟ್ ಅಂದರೆ ಆದಾಯದಲ್ಲಿ ವೆಚ್ಚಗಳನ್ನು ಕಳೆದ್ರೆ ನಮಗೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಮಾರ್ಕೆಟ್ನಲ್ಲಿ ಸೇಲ್ ಮಾಡಿದಾಗ ಅಥವಾ ಸರ್ವೀಸ್ ಕೊಟ್ಟಾಗ ನಮಗೆ ಪೂರ್ತಿಯಾಗಿ ಸಿಗುವ ಒಟ್ಟು ಮೊತ್ತವನ್ನು ನಾವು ರೆವಿನ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ದೀಸ್ ಆರ್ ಆಲ್ ದಿ ಅಮೌಂಟ್ಸ್ ಆಫ್ ದಿ ಬಿಸ್ನೆಸ್ ಅರ್ನ್ಡ್ ಬೈ ಸೆಲ್ಲಿಂಗ್ ಇಟ್ಸ್ ಪ್ರಾಡಕ್ಟ್ಸ್ ಆರ್ ಪ್ರೊವೈಡಿಂಗ್ ಸರ್ವೀಸಸ್ ಟು ಕಸ್ಟಮರ್ಸ್ ಕಾಲ್ಡ್ ಸೇಲ್ಸ್ ರೆವಿನ್ಯೂ. ಸೇಲ್ಸ್ ರೆವಿನ್ಯೂ ಅಂದರೆ ಗ್ರಾಹಕರಿಗೆ ಸರಕುಗಳನ್ನು ಮಾರಾಟ ಮಾಡಿ ಗಳಿಸುವ ಆದಾಯವನ್ನು ನಾವು ಸೇಲ್ಸ್ ರೆವಿನ್ಯೂ ಅಂತ ಕರಿತೀವಿ. ನೆಕ್ಸ್ಟ್, ಅದರ್ ಐಟಮ್ಸ್ ಆಫ್ ರೆವಿನ್ಯೂ ಕಾಮನ್ ಟು ಮೆನಿ ಬಿಸ್ನೆಸಸ್ ಆರ್ ಕಮಿಷನ್, ಇಂಟರೆಸ್ಟ್, ಡಿವಿಡೆಂಡ್, ರಾಯಲ್ಟಿ, ರೆಂಟ್ ರಿಸೀವ್ಡ್ ಎಕ್ಸೆಟ್ರಾ. ಒಂದು ವ್ಯಾಪಾರಕ್ಕೆ ದೊರೆಯುವ ಇತರ ಆದಾಯಗಳನ್ನು ನಾವು ನೋಡ್ತಾ ಹೋಗೋಣ. ಕಮಿಷನ್ ಅಂದರೆ ಮಧ್ಯವರ್ತಿತನದಿಂದ ದೊರೆಯುವ ಆದಾಯ, ಲೈಕ್ ಬ್ರೋಕರ್ ಟೈಪ್. ವ್ಯಾಪಾರಕ್ಕೆ ಏನಾದರೂ ಡೀಲ್ ಮಾಡಿಕೊಂಡಾಗ ಬರುವಂಥ ಹಣವನ್ನು ನಾವು ಕಮಿಷನ್ ಅಂತ ಕರಿತೀವಿ. ನೆಕ್ಸ್ಟ್, ಇಂಟರೆಸ್ಟ್ ಅಂದರೆ ಬಡ್ಡಿ. ಹಣವನ್ನು ಸಾಲವಾಗಿ ನೀಡಿದಾಗ ದೊರೆಯುವ ಆದಾಯವನ್ನು ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ಡಿವಿಡೆಂಡ್ ಅಂದರೆ ಲಾಭಾಂಶ. ಷೇರುಗಳ ಮೇಲಿನ ಲಾಭದ ಪಾಲನ್ನು ನಾವು ಡಿವಿಡೆಂಡ್ ಅಂತ ಕರಿತೀವಿ. ನೆಕ್ಸ್ಟ್, ರೆಂಟ್ ರಿಸೀವ್ಡ್ ಅಂದರೆ ಬಾಡಿಗೆ ಆದಾಯ. ಕಟ್ಟಡ ಅಥವಾ ಆಸ್ತಿಯನ್ನು ಬಾಡಿಗೆಗೆ ನೀಡಿದಾಗ ದೊರೆಯುವ ಹಣವನ್ನು ನಾವು ರೆಂಟ್ ರಿಸೀವ್ಡ್ ಅಂತೀವಿ.
ರೆವಿನ್ಯೂ ಈಸ್ ಆಲ್ಸೋ ಕಾಲ್ಡ್ ಇನ್ಕಮ್. ರೆವಿನ್ಯೂವನ್ನು ಇನ್ಕಮ್ ಅಂತಲೂ ಸಹ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಡಿಸ್ಕೌಂಟ್. ಡಿಸ್ಕೌಂಟ್ ಈಸ್ ದ ಡಿಡಕ್ಷನ್ ಇನ್ ದ ಪ್ರೈಸ್ ಆಫ್ ದಿ ಗೂಡ್ಸ್ ಸೋಲ್ಡ್. ಡಿಸ್ಕೌಂಟ್ ಅಂದರೆ ರಿಯಾಯಿತಿ ಅಂತೀವಿ. ಅಂದರೆ ಸರಕುಗಳ ಮಾರಾಟ ಬೆಲೆಯಿಂದ ನೀಡುವ ಒಂದು ಕಡಿತವನ್ನು ನಾವೇನಂತೀವಿ, ಡಿಸ್ಕೌಂಟ್ ಅಂತೀವಿ. ಡಿಸ್ಕೌಂಟ್ನಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ಟ್ರೇಡ್ ಡಿಸ್ಕೌಂಟ್ ಆ್ಯಂಡ್ ಎರಡನೇದು ಕ್ಯಾಶ್ ಡಿಸ್ಕೌಂಟ್. ಫಸ್ಟ್ ಒನ್ ಬಂದು ಟ್ರೇಡ್ ಡಿಸ್ಕೌಂಟ್. ಆಫರಿಂಗ್ ಡಿಡಕ್ಷನ್ ಅಟ್ ಅಗ್ರೀಡ್ ಪರ್ಸೆಂಟೇಜ್ ಆಫ್ ಲೀಸ್ಟ್ ಪ್ರೈಸ್ ಅಟ್ ದಿ ಟೈಮ್ ಆಫ್ ಸೆಲ್ಲಿಂಗ್ ಗೂಡ್ಸ್ ಈಸ್ ಒನ್ ವೇ ಆಫ್ ಗಿವಿಂಗ್ ಡಿಸ್ಕೌಂಟ್. Such discount is called trade discount. It is generally offered by manufacturer to wholesalers and by wholesalers to retailers. ಟ್ರೇಡ್ ಡಿಸ್ಕೌಂಟ್ ಅಂದರೆ ವ್ಯಾಪಾರ ರಿಯಾಯಿತಿ ಅಂತೀವಿ. ಗೂಡ್ಸ್ನ ಮಾರಾಟ ಮಾಡುವಾಗ ಲೀಸ್ಟ್ ಪ್ರೈಸ್ ಅಂದರೆ ಮಾರ್ಜಿನ್ ಅಮೌಂಟ್ನಿಂದ ನಿಗದಿತ ಶೇಕಡಾವಾರು ರಿಯಾಯಿತಿಯನ್ನು ನೀಡುವುದನ್ನು ನಾವು ಟ್ರೇಡ್ ಡಿಸ್ಕೌಂಟ್ ಅಂತೀವಿ. ಇದನ್ನು ಸಾಮಾನ್ಯವಾಗಿ ಮ್ಯಾನುಫ್ಯಾಕ್ಚರರಿಂದ ಹೋಲ್ಸೇಲರ್ ಅಂದರೆ ಸಗಟು ವ್ಯಾಪಾರಿಗಳು ಅಂತ ಕರಿತೀವಿ, ಮತ್ತು ಸಗಟು ವ್ಯಾಪಾರಿಗಳಿಂದ ರಿಟೈಲರ್ಸ್ ಅಂದರೆ ಚಿಲ್ಲರೆ ವ್ಯಾಪಾರಿಗಳಿಗೆ ನೀಡಲಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಕ್ಯಾಶ್ ಡಿಸ್ಕೌಂಟ್. ಸೆಲ್ಲಿಂಗ್ ದ ಗೂಡ್ಸ್ ಆನ್ ಕ್ರೆಡಿಟ್ ಬೇಸಿಸ್, ದಿ ಡೆಟಾರ್ಸ್ ಮೇ ಬಿ ಗಿವನ್ ಸರ್ಟೈನ್ ಡಿಡಕ್ಷನ್ ಇನ್ ಅಮೌಂಟ್ ಡ್ಯೂ ಇನ್ ಕೇಸ್ ಇಫ್ ದೇ ಪೇ ದಿ ಅಮೌಂಟ್ ವಿತಿನ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆರ್ ಅರ್ಲಿಯರ್. ಕ್ಯಾಶ್ ಡಿಸ್ಕೌಂಟ್ ಅಂದರೆ ನಗದು ರಿಯಾಯಿತಿ ಅಂತ ಕರಿತೀವಿ. ಕ್ರೆಡಿಟ್ ಮೇಲೆ ಮಾರಾಟ ಮಾಡಿದ ನಂತರ ನಿಗದಿತ ಸಮಯದೊಳಗೆ ಹಣ ಪಾವತಿಸಿದರೆ ಕ್ಯಾಶ್ ಡಿಸ್ಕೌಂಟ್ನ ನೀಡಲಾಗುತ್ತೆ. ಸಾಲದ ಮೇಲೆ ಸರಕು ಖರೀದಿಸಿದ ಗ್ರಾಹಕರು ನಿಗದಿತ ಸಮಯದೊಳಗೆ ಹಣ ಪಾವತಿಸಿದರೆ ಅವರಿಗೆ ನೀಡುವ ಒಂದು ರಿಯಾಯಿತಿನೇ ನಾವು ಕ್ಯಾಶ್ ಡಿಸ್ಕೌಂಟ್ ಅಂತ ಕರಿತೀವಿ. ಇದು ತ್ವರಿತ ಪಾವತಿಯನ್ನು ಉತ್ತೇಜಿಸಲು ನೀಡಲಾಗುತ್ತೆ. ಒಂದು ಬಿಸ್ನೆಸ್ನಲ್ಲಿ ಡಿಸ್ಕೌಂಟ್ನ ಪರ್ಚೇಸ್ ಮಾಡ್ಕೊಂಡು ಬಂದಾಗ ಪಡೆದಿರಬಹುದು ಅಥವಾ ಸೇಲ್ ಮಾಡುವಾಗ ಡಿಸ್ಕೌಂಟ್ನ ಕೊಡಲೂಬಹುದು. ಗೂಡ್ಸ್ನ ವ್ಯಾಲ್ಯೂಯಲ್ಲಿ ಸ್ವಲ್ಪ ಅಮೌಂಟ್ನ ಕಡಿಮೆ ಮಾಡಿದರೆ ನಾವು ಡಿಸ್ಕೌಂಟ್ ಅಂತ ಕರಿತೀವಿ. ಅಂದರೆ ಸರಕುಗಳ ಬೆಲೆಯಲ್ಲಿ ನೀಡುವ ಕಡಿತವನ್ನು ಡಿಸ್ಕೌಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ವೋಚರ್. ದಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಎ ಟ್ರಾನ್ಸಾಕ್ಷನ್ ಈಸ್ ನೋನ್ ಆ್ಯಸ್ ವೋಚರ್. ವೋಚರ್ ಅಂದರೆ ದಾಖಲೆಗಳು ಅಥವಾ ಸಾಕ್ಷಿಗಳು ಅಂತ ಕರಿತೀವಿ. ಒಂದು ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ವೋಚರ್ ಅಂತೀವಿ. ಅಂದರೆ ಒಂದು ವ್ಯವಹಾರ ನಡೆದಿರುವುದಕ್ಕೆ ಸಾಕ್ಷಿಯಾಗಿರುವ ದಾಖಲಾತಿ, ವ್ಯವಹಾರದ ಪುರಾವೆಯಾಗಿ ಬಳಸುವ ಒಂದು ದಾಖಲೆಯನ್ನು ನಾವು ವೋಚರ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದರೆ ಕ್ಯಾಶ್ ಮೆಮೊ, ಇನ್ವಾಯ್ಸ್, ಬಿಲ್ ಮತ್ತು ರೆಸಿಪ್ಟ್ಗಳಾಗಿರ್ತವೆ. ಹಾಗಾದರೆ ಕ್ಯಾಶ್ ಮೆಮೊ ಅಂದ್ರೇನು? ಇಫ್ ವಿ ಬೈ ಗೂಡ್ಸ್ ಫಾರ್ ಕ್ಯಾಶ್ ವಿ ಗೆಟ್ ಕ್ಯಾಶ್ ಮೆಮೊ, ಆರ್ ವೆನ್ ಗೂಡ್ಸ್ ಆರ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಹಾಗಾದರೆ ಕ್ಯಾಶ್ ಮೆಮೊ ಅಂದರೆ ನಗದು ನೀಡಿ ಅಥವಾ ಹಣವನ್ನು ನೀಡಿ ಸರಕುಗಳನ್ನು ಖರೀದಿಸಿದರೆ ಕ್ಯಾಶ್ ಮೆಮೊನ ಕೊಡಲಾಗುತ್ತೆ, ಅಂದರೆ ನಗದು ರಸೀದಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಇನ್ವಾಯ್ಸ್. ಇಫ್ ವಿ ಬೈ ಆನ್ ಕ್ರೆಡಿಟ್ ವಿ ಗೆಟ್ ಆನ್ ಇನ್ವಾಯ್ಸ್, ಆರ್ ವೆನ್ ಗೂಡ್ಸ್ ಆರ್ ಪರ್ಚೇಸ್ಡ್ ಆನ್ ಕ್ರೆಡಿಟ್. ಇನ್ವಾಯ್ಸ್ನ ಯಾವಾಗ ಕೊಡ್ತಾರೆ ಅಂದರೆ ಸಾಲದ ಮೇಲೆ ಸರಕುಗಳನ್ನು ಖರೀದಿಸಿದರೆ ಇನ್ವಾಯ್ಸ್ ಬಿಲ್ ದೊರೆಯುತ್ತೆ. ನೆಕ್ಸ್ಟ್ ರೆಸಿಪ್ಟ್. ವೆನ್ ವಿ ಮೇಕ್ ಎ ಪೇಮೆಂಟ್ ವಿ ಗೆಟ್ ಎ ರೆಸಿಪ್ಟ್ ಆ್ಯಂಡ್ ಸೋ ಆನ್, ಅಥವಾ ರೆಕಾರ್ಡ್ ಆಫ್ ಅಮೌಂಟ್ ಪೇಯಬಲ್. ಬಿಲ್ ಅಥವಾ ರೆಸಿಪ್ಟ್ ಯಾವಾಗ ಸಿಗುತ್ತೆ ಅಂದರೆ ಹಣವನ್ನು ಪಾವತಿಸಿದಾಗ ಈ ಬಿಲ್ ಅಥವಾ ರೆಸಿಪ್ಟ್ ನಮಗೆ ಸಿಗುತ್ತೆ. ವೋಚರ್ ಅನ್ನೋದು ಹಣಕಾಸಿನ ವಹಿವಾಟು, ಪಾವತಿ ಅಥವಾ ಖರೀದಿಯ ಪುರಾವೆ ಅಥವಾ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುವ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಹಾಗಾದರೆ ಯಾವುದನ್ನು ನಾವು ವೋಚರ್ ಅಂತ ಕರಿತೀವಿ ಅಂದರೆ, ಬಿಸ್ನೆಸ್ಸಿಂದ ಯಾರಿಗಾದರೂ ಪೇಮೆಂಟ್ ಮಾಡಿದರೆ ಅದಕ್ಕೆ ರೆಸಿಪ್ಟ್ ಕೊಡೋದನ್ನು ವೋಚರ್ ಅಂತೀವಿ. ಕ್ರೆಡಿಟರ್ ಅಥವಾ ಸಪ್ಲೈಯರ್ಸಿಂದ ಪರ್ಚೇಸ್ ಮಾಡಿರೋ ಬಿಲ್ಸ್ನ ನಾವು ವೋಚರ್ ಅಂತೀವಿ. ಬ್ಯಾಂಕ್ನ ಅಮೌಂಟ್ ಡೆಪಾಸಿಟ್ ಮಾಡಿರೋ ಸ್ಲಿಪ್ನ ವೋಚರ್ ಅಂತೀವಿ. ಮತ್ತು ಚೆಕ್ನ ನಾವು ವೋಚರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಅಕೌಂಟ್. ಅಕೌಂಟ್ ಅಂದರೆ ಎ ರೆಕಾರ್ಡ್ ಆಫ್ ಮನಿ ಆರ್ ಟ್ರಾನ್ಸಾಕ್ಷನ್ಸ್ ಈಸ್ ಕಾಲ್ಡ್ ಅಕೌಂಟ್. ಅಕೌಂಟ್ ಅಂದರೆ ಖಾತೆ ಅಂತ ಕರಿತೀವಿ, ಸಮರೈಸ್ಡ್ ರೆಕಾರ್ಡ್ ಅಂತ ಕರಿತೀವಿ. ಒಂದು ಟ್ರಾನ್ಸಾಕ್ಷನ್ನ ಬರೆದಿದ್ರೆ ಅಕೌಂಟ್ ಅಂತೀವಿ. ಅಂದರೆ ಸೇಲ್ಸ್, ಪರ್ಚೇಸ್ ಮಾಡಿದರೆ ಸಪರೇಟ್ ರೆಕಾರ್ಡ್ ಮಾಡಿಡುವುದು
ಅಥವಾ ಮನಿ ಅಥವಾ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡಿ ಇಡೋದನ್ನು ನಾವು ಅಕೌಂಟ್ ಅಂತ ಕರಿತೀವಿ. ಪಾಯಿಂಟ್ ಬಂದು ಜರ್ನಲ್. ಜರ್ನಲ್ ಈಸ್ ದ ಬುಕ್ ಆಫ್ ಒರಿಜಿನಲ್ ಎಂಟ್ರಿ. ಇಟ್ ಈಸ್ ದ ಫಸ್ಟ್ ಬುಕ್ ಆಫ್ in which all business transactions are recorded in date-wise order before they are posted to the ledger. ಒಂದು ಬಿಸ್ನೆಸ್ನ ದೈನಂದಿನ ಚಟುವಟಿಕೆಗಳನ್ನು ಅಂದರೆ ಒಂದು ದಿನದಲ್ಲಿ ಬಿಸ್ನೆಸ್ನ ಟ್ರಾನ್ಸಾಕ್ಷನ್ಗಳು ಏನೇನಾಗುತ್ತೋ ಅದನ್ನು ಬರೆದಿಡುವ ಒಂದು ಬುಕ್ನ ನಾವು ಜರ್ನಲ್ ಅಂತ ಕರಿತೀವಿ. ಈ ಜರ್ನಲ್ನ ನಾವು ಫಸ್ಟ್ ಎಂಟ್ರಿ ಆಫ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಲಾಸ್ಟಲ್ಲಿ ಜರ್ನಲ್ನಲ್ಲಿರುವ ಎಲ್ಲ ಟ್ರಾನ್ಸಾಕ್ಷನ್ಸ್ನ ನಾವು ಲೆಡ್ಜರ್ಗೆ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಎ ಜರ್ನಲ್ ಈಸ್ ಎ ಬುಕ್ ಯೂಸ್ಡ್ ಟು ರೆಕಾರ್ಡ್ ಎವರಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಫಾರ್ ದ ಫಸ್ಟ್ ಟೈಮ್, ಶೋಯಿಂಗ್ ದ ಅಕೌಂಟ್ಸ್ ಟು ಬಿ ಡೆಬಿಟೆಡ್ ಆ್ಯಂಡ್ ಕ್ರೆಡಿಟೆಡ್ ಅಲಾಂಗ್ ವಿತ್ ದ ಡೇಟ್ ಆ್ಯಂಡ್ ಬ್ರೀಫ್ ಎಕ್ಸ್ಪ್ಲನೇಷನ್. ಅಂದರೆ ವ್ಯವಹಾರಗಳು ನಡೆದ ಕ್ರಮದಲ್ಲೇ ಅಂದರೆ ದಿನಾಂಕವಾರು ಡೇಟ್ ವೈಸ್ ಹಾಕಿ ಮೊದಲಿಗೆ ದಾಖಲಿಸುವ ಮೂಲ ಪುಸ್ತಕವನ್ನು ನಾವು ಜರ್ನಲ್ ಅಂತ ಕರಿತೀವಿ. ಇದನ್ನು ನಾವು ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಅಂತಲೂ ಸಹ ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಟ್ರೇಡ್. ದಿ ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಬಿಟ್ವೀನ್ ಪೀಪಲ್ ಆರ್ ಕಂಟ್ರೀಸ್. ಟ್ರೇಡ್ ಮೀನ್ಸ್ ದಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಎ ಪ್ರಾಫಿಟ್. ಟ್ರೇಡ್ ಅಂದರೆ ವ್ಯಾಪಾರ ಅಂತ ಕರಿತೀವಿ. ಅಂದರೆ ಲಾಭ ಪಡೆಯುವ ಉದ್ದೇಶದಿಂದ ಮಾಡುವ ವಸ್ತುಗಳ ಖರೀದಿ ಅಥವಾ ಮಾರಾಟ ಮಾಡುವ ಒಂದು ವಿಧಾನವನ್ನು ನಾವು ಟ್ರೇಡ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ಬಿಸ್ನೆಸ್. ಬಿಸ್ನೆಸ್ ಈಸ್ ಆ್ಯನ್ ಎಕನಾಮಿಕ್ ಆಕ್ಟಿವಿಟಿ. ಬಿಸ್ನೆಸ್ ರೆಫರ್ಸ್ ಟು ಎನಿ ಆಕ್ಟಿವಿಟಿ ದಟ್ ಇನ್ವಾಲ್ವ್ಸ್ ದಿ ಪ್ರೊಡಕ್ಷನ್, ಪರ್ಚೇಸ್ ಆರ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿತ್ ದ main objectives of earning profit and satisfying customer needs. It involves continuous dealings in goods and services. ಬಿಸ್ನೆಸ್ ಅಂದರೆ ವ್ಯವಹಾರ ಅಂತ ಕರಿತೀವಿ. ಬಿಸ್ನೆಸ್ ಈಸ್ ಆ್ಯನ್ ಎಕನಾಮಿಕ್ ಆಕ್ಟಿವಿಟಿ ಅಂದರೆ ವ್ಯವಹಾರವು ಒಂದು ಆರ್ಥಿಕ ಚಟುವಟಿಕೆ ಅಂತಲೇ ಹೇಳ್ಬೋದು. ಬಿಸ್ನೆಸ್ ಅಂದರೆ ವಸ್ತುಗಳು ಮತ್ತು ಸೇವೆಗಳನ್ನು ಉತ್ಪಾದನೆ, ಖರೀದಿ ಮತ್ತು ಮಾರಾಟ ಮಾಡುವ ಮೂಲಕ ಲಾಭ ಗಳಿಸುವ ಉದ್ದೇಶದ ಆರ್ಥಿಕ ಚಟುವಟಿಕೆಯನ್ನು ನಾವು ವ್ಯವಹಾರ ಅಂತ ಕರಿತೀವಿ. ಇದು ನಿರಂತರವಾಗಿ ನಡೆಯುವ ಕ್ರಿಯೆ ಅಂತಲೇ ಹೇಳ್ಬೋದು. ಬಿಸ್ನೆಸ್ನ ಮುಖ್ಯ ಉದ್ದೇಶ ಏನು ಅಂದರೆ ಲಾಭ ಗಳಿಸುವುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಓನರ್. An owner is a person who owns a business or property and has the legal right to control it. The owner invests money, takes business decisions, receives the profits and bears the losses. ಓನರ್ ಅಂದರೆ ನಾವು ಮಾಲೀಕರು ಅಂತ ಕರಿತೀವಿ. ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವ್ರನ್ನ ನಾವು ಓನರ್ ಅಂತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಲಾಭ ನಷ್ಟವನ್ನು ಅವರೇ ಅನುಭವಿಸ್ತಾರೆ. ಈಗ ಓನರ್ಸ್ನಲ್ಲಿ ಒಬ್ಬರೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಅವರನ್ನು ಪ್ರೊಪ್ರೈಟರ್ ಅಂತ ಕರಿತೀವಿ. 2 ಅಥವಾ ಅದಕ್ಕಿಂತ ಹೆಚ್ಚು ಜನ ಸೇರಿ ಸ್ಟಾರ್ಟ್ ಮಾಡಿದ್ರೆ ಅವರನ್ನು ನಾವು ಪಾರ್ಟ್ನರ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಬ್ಯಾಡ್ ಡೆಟ್ಸ್ ಆರ್ ಬ್ಯಾಡ್ ಡೆಟಾರ್ಸ್. ಬ್ಯಾಡ್ ಡೆಟ್ಸ್ ಆರ್ ದಿ ಅಮೌಂಟ್ಸ್ ಆಫ್ ಮನಿ ದಟ್ ಎ ಬಿಸ್ನೆಸ್ ಕೆನಾಟ್ ಕಲೆಕ್ಟ್ ಫ್ರಮ್ ಇಟ್ಸ್ ಡೆಟಾರ್ಸ್ ಬಿಕಾಸ್ ದೇ ಆರ್ ಅನೇಬಲ್ ಆರ್ ಅನ್ವೈಲಿಂಗ್ ಟು ಪೇ. ಎ ಬ್ಯಾಡ್ ಡೆಟ್ ಈಸ್ ಎ ಡೆಪ್ಟ್ that has become irrecoverable and is treated as a loss to the business. ಡೆಟಾರ್ ಅಂದರೆ ದುಡ್ಡು ಕೊಡುವವರು. ಯಾರು ನಮಗೆ ದುಡ್ಡು ಕೊಡ್ತಾರೆ ಅವರು ಡೆಟಾರ್ ಆಗಿರ್ತಾರೆ. ಅಂದರೆ ಕಸ್ಟಮರ್ಸ್ನ ನಾವು ಡೆಟಾರ್ ಅಂತ ಕರಿತೀವಿ. ಒಂದು ಗೂಡ್ಸ್ನ ಒಬ್ಬ ಕಸ್ಟಮರು ಪರ್ಚೇಸ್ ಮಾಡಿರ್ತಾರೆ. ಅದು ಸಾಲದ ಮೂಲಕ ಪರ್ಚೇಸ್ ಮಾಡಿರ್ತಾರೆ. ಅವರು ನಮಗೆ ಹಣವನ್ನು ಕೊಡಬೇಕಾಗಿರುತ್ತೆ. ಕಾರಣಾಂತರಗಳಿಂದ ಬರಬೇಕಾದ ಹಣ ಬರದೇ ಹೋದರೆ, ಆದರೆ ಕಸ್ಟಮರು ಮಧ್ಯದಲ್ಲೇ ಡೆತ್ ಆದರು ಅಂದರೆ ಅಥವಾ ಆಕ್ಸಿಡೆಂಟಾಗಿ ಏನಾದರೂ ತೀರಿ ಹೋದರೆ ಅಥವಾ ಹಣ ಕೊಡದೆ ಮೋಸ ಮಾಡಿ ಓಡಿ ಹೋದರೆ ಬರಬೇಕಿದ್ದ ಹಣ ಬರದೇ ಇದ್ದರೆ ಅದನ್ನು ನಾವು ಬ್ಯಾಡ್ ಡೆಟ್ಸ್ ಅಂತೀವಿ. ಅಂದರೆ ಅನ್ರಿಕವರಬಲ್ ಕ್ಯಾಶ್ನ ನಾವು ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ಬಂದು ಲೆಡ್ಜರ್. ಎ ಲೆಡ್ಜರ್ ಈಸ್ ದ ಪ್ರಿನ್ಸಿಪಲ್ ಬುಕ್ ಆಫ್ ಅಕೌಂಟ್ಸ್ in which all journal entries are classified and recorded under separate accounts. It is also called the Book of Final Entry. A ledger is a book that contains separate accounts for all assets, liabilities, capital, income, and expenses. Transactions recorded in the journal are transferred to the ledger.
ಲೆಡ್ಜರ್ ಅಂದರೆ ಸೆಕೆಂಡ್ ಎಂಟ್ರಿ ಆಫ್ ಟ್ರಾನ್ಸಾಕ್ಷನ್ ಅಂತೀವಿ. ಅಂದರೆ ಜರ್ನಲ್ನಲ್ಲಿ ದಾಖಲಿಸಿದ ಎಲ್ಲ ವ್ಯವಹಾರಗಳನ್ನು ಖಾತೆವಾರು ಡಿವೈಡ್ ಮಾಡಿ ದಾಖಲಿಸುವ ಮುಖ್ಯ ಪುಸ್ತಕ ಅಂತಲೇ ಹೇಳ್ಬೋದು. ಇದನ್ನು ನಾವು ಬುಕ್ ಆಫ್ ಫೈನಲ್ ಎಂಟ್ರಿ ಅಂತೀವಿ, ಅಂದರೆ ಅಂತಿಮ ದಾಖಲಾತಿಯ ಪುಸ್ತಕ ಅಂತ ಸಹ ಕರಿತೀವಿ. ಲೆಡ್ಜರ್ ಅನ್ನೋದು ಕ್ಯಾಶ್, ಕ್ಯಾಪಿಟಲ್, ಡೆಟಾರ್, ಕ್ರೆಡಿಟಾರ್ಸ್, ಇನ್ಕಮ್, ಕಾಸ್ಟ್ ಮುಂತಾದ ಪ್ರತಿಯೊಂದು ಖಾತೆಗೆ ಪ್ರತ್ಯೇಕವಾಗಿ ವ್ಯವಹಾರಗಳನ್ನು ದಾಖಲಿಸುವ ಒಂದು ಪುಸ್ತಕ ಆಗಿದೆ. ಲೆಡ್ಜರ್ನಲ್ಲಿ ಎಲ್ಲ ಅಕೌಂಟ್ಗಳಿರ್ತವೆ, ಅವುಗಳನ್ನು ಗ್ರೂಪ್ ಮಾಡಿ ಇಟ್ಟಿರ್ತೀವಿ. ಮೊದಲು ಜರ್ನಲ್ನಲ್ಲಿ ಎಂಟ್ರಿ ಮಾಡಿ ಫೈನಲ್ನಲ್ಲಿ ಲೆಡ್ಜರ್ನಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಇವಿಷ್ಟು ಸಹ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಆಗಿರ್ತದೆ. ಇವು ಅಕೌಂಟಿಂಗ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.